ನಮಸ್ಕಾರ, ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಮಗು ಡೇ ಟೈಮಲ್ಲಿ ನಿದ್ದೆನೇ ಮಾಡಲ್ಲ ಮೇಡಮ್, ಏನು ಮಾಡಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಬಂದಂತಹ ಒಂದು ಕ್ವಶನ್ನ ಇವತ್ತು ಪಿಕ್ ಮಾಡಿದ್ದೀನಿ. ಮೊದಲನೇದಾಗಿ ಈ ಥರ ಕ್ವಶನ್ಗಳು ಬರ್ತಾ ಇದೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ತಾಯಿ ಆದವ್ರಿಗೆ ಒಂದು ತಾಯಿ ಮಲಗಿದ್ರೆ ಮಾತ್ರ ಮಗು ಮಲಗುತ್ತೆ, ತಾಯಿ ಎದ್ದೇಳ್ತಿದ್ದಂಗೆ ಮಗು ಎದ್ಬಿಡುತ್ತೆ. ಇದೊಂದು ಸಮಸ್ಯೆ ಎಲ್ಲ ತಾಯಂದ್ರಲ್ಲೂ ಇರುತ್ತೆ. ಮೇಡಮ್ ನಾನು ಎಷ್ಟು ಬೇಗ ಎದ್ದು ಕೆಲಸ ಮಾಡಬೇಕು ಅಂತ ಹೇಳಿ ಎದ್ದೆ, ನಾನು 5 ಗಂಟೆಲಿ ಎದ್ದರೆ ಮಗು 5 ಗಂಟೆಲೇ ಎದ್ದೇಳ್ತು, ನಾನು 7 ಗಂಟೆಲಿ ಎದ್ದರೆ ಮಗು 7 ಗಂಟೆಲೇ ಎದ್ದೇಳ್ತು, ಏನು ಮಾಡಬೇಕು ಇದಕ್ಕೆ ಅಂತ. ಇನ್ನೊಂದು ಡೇ ಟೈಮ್ ಫುಲ್ಲು ಮಕ್ಕಳು ಮಲಗೋದೇ ಇಲ್ಲ, ಏನು ಮಾಡಬೇಕು ಅಂತ. ಸೊ ನಿದ್ದೆ ಅನ್ನೋದೇನಿದೆಯಲ್ಲ, ಆಗ ಎಷ್ಟೋ ಪೇರೆಂಟ್ಸಿಗೆ ಆ ನಿದ್ದೆ ಅನ್ನೋದು ಒಂದು ವರ. ನನ್ನ ಮಗು ಮಲಗಿದ್ರೆ ನನ್ನ ಮನೇಲಿ ಎಲ್ಲ ಕೆಲಸ ಆಗುತ್ತೆ, ಮಗು ಮಲಗಲಿಲ್ಲ ಅಂದರೆ ಏನೂ ಕೆಲಸ ಆಗಲ್ಲ ಅಂತ. ಮೊದಲನೇದಾಗಿ ಈ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಬಿಡಿ ನೀವು. ಮಗು ಮಲಗ್ದಾಗ ಮಾತ್ರ ಕೆಲಸ ಮಾಡಬೇಕು, ಮಗು ಮಲಗ್ದಾಗ ಮಾತ್ರನೇ ನಾನು ಊಟ ಮಾಡಬೇಕು, ಮಗು ಮಲಗಿದ್ರೆ ಮಾತ್ರ ನಾನು ನಿದ್ದೆ ಮಾಡಬೇಕು. ಇದನ್ನು ಈ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ. ಮಗು ಎಚ್ಚರ ಇದ್ದಾಗ ಕೂಡ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಮಗು ಆಟ ಆಡಬೇಕಾದ್ರೇ ನೀವು ಆಟ ಆಡ್ಕೊಂಡು ಊಟ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮಗುಗೂ ಏನಾದರೂ ಊಟ ಕೊಟ್ಟು ನೀವು ಊಟ ಮಾಡಿ. ಈ ಥರದ ಕೆಲಸನ ಮಕ್ಕಳ ಒಟ್ಟೊಟ್ಟಿಗೆ ನೀವು ಮಾಡಿದಾಗ ಈ ನಿದ್ದೆ ಸಮಸ್ಯೆ ನಿಮಗೆ ಜಾಸ್ತಿ ದೊಡ್ಡದಾಗಿ ಕಾಣಲ್ಲ. ಇದು ಮೇನ್ ಪಾಯಿಂಟ್, ಆಯಿತಾ. ಎಷ್ಟೋ ಪೇರೆಂಟ್ಸಿಗೆ ಹಿಂಗೆ ಅನಿಸುತ್ತೆ, ಯಾಕಂದರೆ ಕೆಲಸ ಆಗಿರೋದಿಲ್ಲ, ನನ್ನ ಮಗು ನೀಟಾಗಿ ಮಲಗ್ತಾ ಇಲ್ಲ ಅಂತ. ಇದನ್ನು ಹೊರತುಪಡಿಸಿ ನಿಮಗೆ ನಿಜಕ್ಕೂ ನಿದ್ದೆ ಮಾಡ್ತಾನೇ ಇಲ್ಲ ಮಗು ಅನ್ನೋದಾಯಿತು ಅಂದರೆ, ಯಾವ್ಯಾವ ಏಜಿಗೆ ಎಷ್ಟೆಷ್ಟು ಮಕ್ಕಳು ನಿದ್ದೆ ಮಾಡ್ತಾರೆ ಅನ್ನೋದಾಯಿತು ಅಂದರೆ, ಹುಟ್ಟಿದ ಮಗು ಇಂದ 3 ತಿಂಗಳವರೆಗೆ ಒಂದು 16ರಿಂದ 18 ಗಂಟೆಗಳ ಕಾಲ ನಿದ್ದೆ ಮಾಡ್ತಾರೆ. ಅದು ಡೇ ಟೈಮ್ ಆಗಿರ್ಬೋದು, ಮಾರ್ನಿಂಗ್ ಟೈಮ್ ಆಗಿರ್ಬೋದು. ಕಂಟಿನ್ಯೂಸ್ ನಿದ್ದೆ ಇರೋದಿಲ್ಲ, ಬ್ರೇಕ್ ತೊಗೋತಾ ಇರ್ತಾರೆ, ಮಧ್ಯದಲ್ಲಿ ಫೀಡಿಂಗ್ ತೊಗೋತಾ ಇರ್ತಾರೆ, ಮತ್ತು ಮಲಗ್ತಾ ಇರ್ತಾರೆ. ಸೊ ಕಂಪ್ಲೀಟ್ ನಿದ್ದೆನೇ ಇರುತ್ತೆ ಮಕ್ಕಳಿಗೆ. 3 ಮಂತ್ಸ್ ಆಫ್ಟರ್ 6 ಮಂತ್ಸ್ವರೆಗೂ 14 ಅವರ್ಸ್ ನಿದ್ದೆ ಮಾಡ್ತಾರೆ. ಅದು ಕೂಡ ಮಧ್ಯದಲ್ಲಿ ಫೀಡಿಂಗ್ ಇರುತ್ತೆ. ಸೊ ಫೀಡಿಂಗ್ ಮಧ್ಯ 2 ಅವರ್ಸು 3 ಅವರ್ಸು ಮಲಗ್ತಾ ಇರ್ತಾರೆ, ಎದ್ದೇಳ್ತಾ ಇರ್ತಾರೆ. ಕಂಟಿನ್ಯೂಸ್ ಸ್ಲೀಪಿಂಗ್ ಇರೋದಿಲ್ಲ. ಅದು ನೈಟ್ ಆದರೂ ಆಯಿತು, ಮಾರ್ನಿಂಗ್ ಆದರೂ ಆಯಿತು. ನೈಟು ಮಾರ್ನಿಂಗು ಇದರ ವ್ಯತ್ಯಾಸ ಇರೋದ್ರಿಲ್ಲ 3 ಮಂತ್ಸ್ವರೆಗೂ ಮಕ್ಕಳಿಗೆ. ಯಾಕಂದರೆ ಮಗು ನಮ್ಮ ಹೊಟ್ಟೆ ಒಳಗಡೆಯಿಂದ ಹೊರಗಡೆ ಬಂದಾಗ ಅದಕ್ಕೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸ ಇರೋದ್ರಿಲ್ಲ. ಸೊ ಅವ್ರಿಗೆ ಯಾವಾಗ ನಿದ್ದೆ ಬರುತ್ತೆ ಅವಾಗ ಮಲಗ್ತಾರೆ, ಯಾವಾಗ ಎಚ್ಚರ ಆಗುತ್ತೆ ಅವಾಗ ಎದ್ದೇಳ್ತಾರೆ. ಸ್ವಲ್ಪ ಡೈಜೆಷನ್ಗೆ ಕಷ್ಟ ಆಗ್ತಾಯಿದೆ ಅಥವಾ ಉಸಿರು ಕಟ್ಟಿದಂಗೆ ಆಗ್ತಾಯಿದೆ ಅಂದಾಗ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಇದಿಷ್ಟು ಮಕ್ಕಳ ರೊಟೀನ್ ಆಗಿರುತ್ತೆ. 6 ಮಂತ್ಸ್ ಆಫ್ಟರು ಮಗುಗೆ ಮೇಲ್ಗಡೆ ಆಹಾರ ಎಲ್ಲ ಕೊಡ್ತಾ ಇರ್ತೀರ ನೀವು. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಒಂದು ದಿನ ಚೆನ್ನಾಗಿ ಊಟ ಮಾಡಿರುತ್ತೆ ಮಗು, ಕಂಟಿನ್ಯೂಸ್ ಒಂದು 2-3 ಡೇಸು ಚೆನ್ನಾಗಿ ಹೊರಗಡೆ ಆಹಾರನ ಊಟ ಮಾಡಿರುತ್ತೆ, ಮೀನ್ಸ್ ಘನ ಆಹಾರನ ಊಟ ಮಾಡಿರುತ್ತೆ. ಬ್ರೆಸ್ಟ್ ಮಿಲ್ಕ್ನ ತೊಗೊಳ್ಳೋದು ಕಮ್ಮಿ ಮಾಡಿರುತ್ತೆ. ಆದರೂ ನೆಕ್ಸ್ಟ್ ಡೇ ಮಗುಗೆ ಏನೋ ಒಂದು ಸಮಸ್ಯೆ ಆದಾಗ ಘನ ಆಹಾರನ ಮಗು ಕಡಿಮೆ ತೊಗೊಳುತ್ತೆ. ನಿಮ್ಮ ಬ್ರೆಸ್ಟ್ ಮಿಲ್ಕ್ನ ಜಾಸ್ತಿ ತೊಗೊಳ್ಳೋದಕ್ಕೆ ಮಗು ಇಷ್ಟಪಟ್ಟು ತೊಗೋತಾ ಇರುತ್ತೆ. ಬಟ್ ನಿಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ. ಏನೋ ಮಗುಗೆ ಎಷ್ಟು ಹೊಟ್ಟೆ ತುಂಬ ಬೇಕೋ ಅಷ್ಟು ಸಿಗ್ತಾ ಇರೋದಿಲ್ಲ, ಅಥವಾ ಮಗುಗೂ ಕೂಡ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲ್ಲ. ಆ ಟೈಮಲ್ಲಿ ಏನು ಮಾಡುತ್ತೆ ಮಗು, ಒಂದು ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಹೊಟ್ಟೆ ಹಶ್ವಿರುತ್ತೆ ಮಗುಗೆ, ಮೇಲ್ಗಡೆ ಆಹಾರ ಯಾವುದೂ ಬೇಡವಾಗಿರುತ್ತೆ, ನಿಮ್ಮ ಬರೀ ಎದೆ ಹಾಲೇ ಬೇಕಾಗಿರುತ್ತೆ. ಸೊ ಆ ಟೈಮಲ್ಲಿ ಮಗು ಏನು ಮಾಡುತ್ತೆ, ಜೋರಾಗೆ ಅಳೋದಕ್ಕೆ, ನಿದ್ದೆನೇ ಮಾಡದೇ ಇರೋದು, ಕಿರಿಕಿರಿ ಮಾಡೋದು, ಈ ಥರದ ಸಮಸ್ಯೆ ಮಾಡ್ಬೋದು. ಇನ್ನೊಂದು ಮಗುಗೇನಾದರೂ ಹಲ್ಲು ಟೀತ್ ಏನಿದೆಯಲ್ಲ, ಆ ಟೀತ್ ಬರ್ತಾ ಇದ್ದರೆ ಆ ನೋವಿಗೂ ಕೂಡ ಮಗು ನಿದ್ದೆ ಮಾಡ್ದೇ ತುಂಬ ಕಿರಿಕಿರಿ ಮಾಡ್ಬೋದು. ನೆಕ್ಸ್ಟ್ ಬಂದು ಮಗುಗೆ ಏನು ಸ್ಟ್ರೈನೇ ಆಗದೇ ಇದ್ದರೆ, ಅಂದರೆ ಕೂತಿದ ಹತ್ರನೇ ನೀವು ಟಿ ವಿ ಅಥವಾ ಮೊಬೈಲು ಎಲ್ಲೋ ಒಂದು ಹತ್ರ ಫಿಕ್ಸ್ ಮಾಡಿಬಿಟ್ಟಿದ್ದೀರ ಮಗುನ, ಏನು ಜಾಸ್ತಿ ಆ್ಯಕ್ಟಿವಿಟೀಸೇ ಇಲ್ಲ ಅಂದಾಗ ಏನಾಗುತ್ತೆ, ಮಗು ನಿದ್ದೆ ಮಾಡೋದನ್ನು ಕೂಡ ಕಡಿಮೆ ಮಾಡುತ್ತೆ. ಆ್ಯಕ್ಟಿವಿಟೀಸ್ ಚೆನ್ನಾಗಿ ಮಾಡಿದಷ್ಟು ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದು ಯಾವುದಾದ್ರೂ ಒಂದು ಮೈಲ್ ಸ್ಟೋನ್ನ ಮಗು ಹೊಸದಾಗಿ ರೀಚ್ ಮಾಡಿದರೆ, ಅಥವಾ ಯಾವುದಾದ್ರೂ ಒಂದು ಹೊಸದೇನಾದರೂ ಒಂದು ಕಂಡುಕೊಂಡಾಗ ಆಟ ಆಡಬೇಕು ಅನ್ನೋ ಕಾತುರ ಇರುತ್ತಲ್ಲ, ಆ ಕಾತುರಕ್ಕೆ. ಇವಾಗ ಒಂದು ಎಕ್ಸಾಂಪಲ್ ಕೊಡೋದಾಯಿತು ಅಂದರೆ, ಮಗು ಅಂಬೆಗಾಲಿಡೋದು ಅಥವಾ ದಬಾಕೊಳ್ಳೋದನ್ನು ಕಲ್ತಿರುತ್ತೆ ಅಂತ ಅಂದ್ಕೊಳ್ಳಿ. ದಬಾಕೊಂಡು ಅಂಬೆಗಾಲು ಇಡ್ತಿದ್ದಾರೆ ಅಂದರೆ ನಿದ್ದೆಯಲ್ಲೂ ಕೂಡ ಮಗು ಉಲ್ಟಾ ಆಗ್ತಾ ಇರುತ್ತದು. ಯಾಕಂದರೆ ಅಷ್ಟು ಖುಷಿಯಾಗಿರುತ್ತೆ, ನಾನು ಏನೋ ಒಂದು ಹೊಸದು ಕಲಿತೆ ಅಂತ. ಸೊ ಹೊಸದೇನಾದರೂ ಕಲಿಯೋ ಸ್ಟೇಜಲ್ಲಿ, ಎಸ್ಪೆಷಲಿ 7 to 1 ಇಯರ್ವರೆಗೂ ಮಗು ಹೊಸ ಮೈಲ್ ಸ್ಟೋನ್ಗೆ ದಿನೇ ರೀಚ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಇದೆಲ್ಲ ತುಂಬ ಕಾಮನ್ ಆಗಿ ಇರುತ್ತೆ. ಇನ್ನೊಂದು, ಡೇ ಟೈಮಲ್ಲಿ ನೀವು ಮಲಗಿಸ್ಬೇಕಾದ್ರೆ ಮನೆ ತುಂಬ ಸೈಲೆಂಟಾಗಿರಬೇಕು. ಆಮೇಲೆ ಮಗು ಮಲಗಿಸೋ ಜಾಗನ ಕತ್ಲು ಮಾಡಿ, ಗಲಾಟೆ ಆಗದೆ ಇರೋ ಥರ ನೋಡ್ಕೊಳ್ಳಿ. ಆಮೇಲೆ ನೀವು ಮಲಗಿಸ್ಬೇಕಾದ್ರೆ ತುಂಬ ಮಗುಗೆ ಅಳ್ತಾ ಇದೆ ಮಗು ಅನ್ನೋ ಟೈಮಲ್ಲಿ ನೀವು ಗದ್ರಿ ರೇಗಿ ಆ ಥರ ಎಲ್ಲ ಮಲಗಿಸೋದು ಬೇಡ. ತುಂಬ ಕಾಮ್ ಆ್ಯಂಡ್ ಕೂಲಾಗಿ ಮಗುನ ಕೂಲ್ ಮಾಡಿ ಆರಾಮಾಗಿ ಮಲಗಿಸಿ. ನಿದ್ದೆ ಟೈಮು ಬಂದಿದೆ ಅಂತಿದಂಗೆ ಬೆಡ್ ಟೈಮ್ ಆಯಿತು, ಬಾ ಹೋಗಿ ಮಲಗೋಣ, ಈ ಟೈಮಲ್ಲಿ ಮಲಗಬೇಕು ಅನ್ನೋದನ್ನು ಸಣ್ಣದ್ರಿಂದನೇ ಪ್ರಾಕ್ಟೀಸ್ ಮಾಡಿಸ್ತಾ ಬನ್ನಿ.
ಇನ್ನು ಬಂದು ನಾನು ಮಾರ್ನಿಂಗ್ ಎದ್ದೇಳ್ತಿದ್ದಂಗೆ ಮಗು ಎದ್ದೇಳುತ್ತೆ, ಅದು ಖಂಡಿತವಾಗ್ಲೂ ಅಟ್ಯಾಚ್ಮೆಂಟ್, ನಿಮ್ಮ ಮಗುವಿನ ನಡುವೆ ಇರುವಂತಹ ಅಟ್ಯಾಚ್ಮೆಂಟ್ ಅಷ್ಟೇ. ಅದು ದಿನ ಕಳೆದಂಗೆ ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ. ಯಾವುದೇ ಟಿಪ್ಸ್ನ ಫಾಲೋ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನ ನಾನು ಹೇಳ್ತೀನಿ, ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಷ್ಟೇ. ನೀವು ಒಂದು 5 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದರೆ ನಿಧಾನಕ್ಕೆ ಮಗುನ ತೊಡೆ ಮೇಲೆ ಹಾಕ್ಕೊಳ್ಳಿ. ತೊಡೆ ಮೇಲೆ ಹಾಕ್ಕೊಂಡು ನಿಧಾನಕ್ಕೆ ಕಾಲೆಲ್ಲ ಅಲ್ಲಾಡ್ಸಿದ್ರೆ ಅದು ಎಚ್ಚರ ಮಾಡ್ಕೊಂಡಂಗೆ ಆಗುತ್ತೆ. ಆವಾಗ ನಿಮ್ಮ ಬ್ರೆಸ್ಟ್ ಫೀಡ್ನ ನೀವು ಕೊಟ್ಬಿಡಿ. ಯಾಕಂದರೆ ನೀವು ಎದ್ದು ಹೊರಗಡೆ ಹೋದ್ಮೇಲೆ ಮಗು ಹೊಟ್ಟೆ ಹಶ್ವಾದರೆ ಹುಡ್ಕಾಡ್ತಾ ಇರುತ್ತೆ. ನೀವು ಸಿಕ್ಕಿಲ್ಲ ಅಂತದಂಗೆ ಏನು ಮಾಡುತ್ತೆ, ಚಿಟಾರ್ ಅಂತ ಕೆಚ್ಚೋದಕ್ಕೆ ಶುರು ಮಾಡಿಬಿಡುತ್ತೆ. ಅದಕ್ಕಿಂತ ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ ಅಂತ ಫಿಕ್ಸ್ ಆಗಿರ್ತೀರಲ್ಲ, ಅಷ್ಟೊತ್ತಿಗೆ ನೀವು ಎದ್ದಾಗ ಒಂದು ರೌಂಡ್ ಫೀಡ್ ಮಾಡಿಬಿಡಿ. ಫೀಡ್ ಮಾಡಿ ಡೈಪರ್ ಎಲ್ಲ ಚೆಕ್ ಮಾಡಿ ಆರಾಮಾಗಿ ಮಲಗಿಸಿ ಮಗುನ. ಮಲಗಿಸ್ಬಿಟ್ಟು ನೀವು ನಿಮ್ಮ ಕೆಲಸಕ್ಕೆ ಹೋಗಿ. 1 ಅವರ್ ಅಂತೂ ನಿಮ್ಮ ಮಗು ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಚಾನ್ಸಸ್ ಇದೆ. ಅದಾದಮೇಲೆ ನಿಮ್ಮ ಪಾರ್ಟ್ನರ್ ಏನಾರು ಇದ್ದರು ಅಂದರೆ ಅವ್ರ ಪಕ್ಕದಲ್ಲಿ ಮಲಗಿಸಿ. ಅದೇನಂತಾರಲ್ಲ, ಕಾವು ಮೈಗೆ ತಾಕಿದಾಗ ಮಗು ಇನ್ನೂ ಆರಾಮಾಗಿ ಮಲಗುತ್ತೆ, ಕಂಫರ್ಟ್ ಫೀಲ್ ಮಾಡುತ್ತೆ. ಯಾರೂ ಇಲ್ಲದೆ ಇದ್ದಾಗ ಭಯ ಪಡೋ ಮಗು ಯಾರಾದರೂ ಒಬ್ಬರು ಪಕ್ಕದಲ್ಲಿದ್ದಾಗ ಕಂಫರ್ಟ್ ಫೀಲ್ ಮಾಡುತ್ತೆ. ಇನ್ನು ಡೇ ಟೈಮಲ್ಲಿ ಮಲಗಿಸಿದೆ ಅಂದರೆ ಪಿಲ್ಲೋಸ್ ಎಲ್ಲ ಪಕ್ಕದಲ್ಲಿ ಕವರ್ ಮಾಡಿ. ಸೊ ಪಿಲ್ಲೋಸ್ ಎಲ್ಲ ಇಡೋದ್ರಿಂದ ಯಾರೋ ಇದ್ದಾರೆ ಅನ್ನೋ ಥರ ಕಂಫರ್ಟ್ ಫೀಲಲ್ಲಿ ಮಗು ತುಂಬ ಹೊತ್ತು ಮಲಗುತ್ತೆ. ಮಲಗಿಸೋದಕ್ಕಿಂತ ಮುಂಚೆ ಮಗುಗೆ ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡಿಸಿರಿ, ನೀರು ಕುಡಿಸಿರಿ, ಡೈಪರ್ ಚೆಕ್ ಮಾಡಿ. ಸೊ ಇದನ್ನೆಲ್ಲ ಚೆಕ್ ಮಾಡಿ ಮೇಂಟೈನ್ ಮಾಡೋದ್ರಿಂದ ಮಗು ತುಂಬ ಹೊತ್ತು ಮಲಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನಿಮ್ಮ ನೈಟ್ ಡ್ಯೂರೇಷನ್ ಎಷ್ಟು ಮಲಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮಗುಗೆ ನೈಟು 8 o'clockಗೆ ನೀವು ಮಲಗಿಸ್ಬಿಟ್ಟಿರ್ತೀರ, ಪಕ್ಕದಲ್ಲೇ ಮಲಗಿಸ್ಕೊಂಡು ತಟ್ಟಿ ಏನೇ ಬೇಕು ಅಂದರೂ ಬೇಡ ಅಂದರೂ ಕಂಟಿನ್ಯೂಸ್ ಫೀಡ್ ಮಾಡಿಕೊಂಡು ನೈಟೆಲ್ಲ ಮಲಗಿಸಿ ಮಾರ್ನಿಂಗ್ 8 or 9ವರೆಗೂ ಮಗು ಮಲಗಿರುತ್ತೆ ಅನ್ನೋದಾಯಿತು ಅಂದರೆ ಮಾರ್ನಿಂಗ್ ಟೈಮ್ ನಿದ್ದೆ ಮಾಡೋದು ಕಡಿಮೆ. ನಿದ್ದೆ ಟೈಮ್ ಏನಿರುತ್ತಲ್ಲ, ಆ ನಿದ್ದೆ ಟೈಮ್ನ ನಿಮ್ಮ ಮಗು ನೈಟೇ ಕಳೆದುಬಿಟ್ಟಿರುತ್ತೆ. ಸೊ ಹಾಗಾಗಿ ನೈಟು ನೀವೇನು ಡ್ಯೂರೇಷನಲ್ಲಿ ಮಲಗಿಸಿರ್ತೀರ, ಮಾರ್ನಿಂಗ್ ಕೂಡ ಅದೇ ಡ್ಯೂರೇಷನಲ್ಲಿ ಮಗು ಎದ್ದೇಳುತ್ತೆ, ಬೇಕು ಅಂದರೂ ಬೇಡ ಅಂದ್ರೂ. ನೀವು 8 o'clockಗೆ ಮಲಗಿಸಿದ್ದೀರ, ಮಾರ್ನಿಂಗ್ ಮಗು 6 or 5ಗೆ ಎದ್ಬಿಡುತ್ತೆ, ಆಯಿತಾ. ನೀವು ನೈಟ್ ಏನಾದರೂ 9, 10ವರೆಗೂ ಮಲಗಿಸಿದ್ದೀರಾ ಅನ್ನೋದಾಯಿತು ಅಂದರೆ ಮಗು ಸ್ವಲ್ಪ ಸಸ್ಟೈನ್ ಆಗುತ್ತೆ 7ರಿಂದ 8 ಗಂಟೆವರೆಗೆ. ನಿಮ್ಮ ಏನು ನೈಟ್ ಡ್ಯೂರೇಷನ್ನ ನೀವು ನೋಡಿಕೊಂಡು, ಮಲಗಿಸೋ ಡ್ಯೂರೇಷನ್ನ ನೋಡಿಕೊಂಡು ಮಗು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳುತ್ತೆ ಅಂತ ಗೆಸ್ ಮಾಡ್ಕೊಳ್ಳಿ. ಅಷ್ಟರೊಳಗೆದ್ದು ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ಳಿ ಅಷ್ಟೇ. ಇವತ್ತಿನ ವೀಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.